ನೋಡಿ ಇಲ್ಲಿ ನೋಡ್ತಾ ಇರ್ಬೋದು, ಇದು ರೌಂಡ್ ಶೇಪ್ ಎಷ್ಟು ನೀಟಾಗಿ ಕುತ್ಕೊಂಡಿದೆ ಅಂತ. ಈ ರೀತಿ ರೌಂಡ್ ಶೇಪ್ ಬರುತ್ತೆ. ನೀವೇನಾದರೂ ಅದನ್ನು ಕಟ್ ಮಾಡಿಲ್ಲ ಅಂದರೆ ಇದೇನಾಗುತ್ತೆ, ಇಲ್ಲಿ ಬರುತ್ತೆ, ಇದು ಜೋತ್ಕೊಂಡು ಹಿಂಗೆ ಕೆಳಗಡೆ ಬರುತ್ತೆ, ನಿಮ್ಗೆ ಇಲ್ಲಿ ಬರುತ್ತೆ, ಇದು ಈ ಥರ ಬರುತ್ತೆ. ಅದು ನಾವು ಕಟ್ ಮಾಡಲಿಲ್ಲ ಅಂದರೆ 1.5 ಇಂಚು 1 ಇಂಚಿಲ್ಲ 1 ಬರುತ್ತೆ. ಇಲ್ಲಿ ನಾವು ಹಿಂಗೆ ಕಟಿಂಗ್ ಮಾಡಿರ್ತೀವಲ್ಲ ಅದು ಇಲ್ಲಿರುತ್ತೆ. ಆವಾಗ ಏನಾಗುತ್ತೆ, ಈ ಡ್ರೆಸ್ ಹಿಂಗೆ ಕೆಳಗಡೆ ಹಿಂಗೆ ಜೋತ್ ಬೀಳುತ್ತೆ. ಓಕೆನಾ. ಈ ರೀತಿ ರೌಂಡ್ ಶೇಪ್ ಬರಬೇಕು ಅಂದರೆ ಆ ಥರ ನೀವು 1 ಇಂಚು ಕ್ರಾಸಾಗಿ ತೆಗಿಬೇಕು. ಓಕೆನಾ, ಈ ಥರ. ಓಕೆನಾ, ನೀಟಾಗಿ ಕುತ್ಕೊಳ್ಳುತ್ತೆ. ಇದು ನಾನು ಟ್ಯಾಗ್ ಇಟ್ಟಿದ್ದೀನಿ ಹಿಂದೆಗೆ, ಯಾವುದೇ ಆದ್ರೂ ಸ್ವಲ್ಪ ಟೈಟ್ ಫಿಟ್ಟಿಂಗಾಗಿ ನೀಟಾಗಿ ಕುತ್ಕೊಳ್ಳುತ್ತೆ ಅಂತ ನೋಡಿ. ಈ ರೀತಿ ಇದು ನಿಮಗೆ ರೌಂಡ್ ಶೇಪ್ ಬರುತ್ತೆ. ಓಕೆನಾ. 1.5 ಇಂಚು ಇಲ್ಲ 2 ಇಂಚ್ ಇಟ್ಟರೆ, 2 ಇಂಚ್ ಇಟ್ಟರು ಏನು ಪರವಾಗಿಲ್ಲ, 2 ಇಂಚ್ ಇಟ್ಟರೆ ಇನ್ನೂ ಸ್ವಲ್ಪ ಇದು ಮೇಲೆ ಹೋಗುತ್ತೆ. ಹಾಗಾಗಿ ಇನ್ನೂ ರೌಂಡ್ ಶೇಪಾಗಿ ಫಿಟ್ಟಿಂಗ್ ಕೂರುತ್ತೆ, ತೊಂದರೆ ಇಲ್ಲ. 1 ಇಂಚಿಂದ 2 ಇಂಚ್ವರೆಗೂ ಇಟ್ಕೋಬೋದು. ಓಕೆನಾ. ನಾನು ಅದಕ್ಕೆ ಸುಮ್ಮನೆ ಹೇಳಿದ್ರೆ ಗೊತ್ತಾಗಲ್ಲ, ಇವಾಗ ಈ ಥರ ಇರೋದ್ರಿಂದ ನೀಟಾಗಿ ನಿಮ್ಗೆ ಗೊತ್ತಾಗುತ್ತೆ. ಓಕೆನಾ. ನೋಡಿ ಇಲ್ಲಿ ಫಿನಿಶಿಂಗ್ ನೀಟಾಗಿ ಕೂತ್ಕೊಳ್ಳುತ್ತೆ ಇಲ್ಲೆಲ್ಲ. ಓಕೆನಾ. ಈ ರೀತಿ ನೀವು ಈ ಡ್ರೆಸ್ನ ಇಲ್ಲಿ ಸ್ಟಿಚ್ ಮಾಡಿದಾಗ ಈ ರೀತಿ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಓಕೆನಾ. ಅರ್ಥ ಆಯಿತು ಅನ್ಕೋತೀನಿ. ಈ ಚಾನಲ್ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋಸ್ ಲೈಕ್ ಕೊಡಿ. ಇವತ್ತೇನಪ್ಪ ಅಂದರೆ ಇದು ಮೇಲ್ಗಡೆ ಬಾಡಿ ಪಾರ್ಟ್ ಕಟ್ ಮಾಡ್ತೀವಲ್ಲ, ಇದ್ರಲ್ಲಿ ತೋರಿಸ್ಕೊಡ್ತೀನಿ. ಇವಾಗ ಡ್ರೆಸ್ ಈ ಥರ ಹೊಲ್ದಿರ್ತೀರ, ಕಟ್ ಮಾಡಿರ್ತೀರ ಅಂದ್ಕೊಳ್ಳಿ. ಓಕೆನಾ. ಈ ರೀತಿ ಕಟ್ ಮಾಡಿದಾಗ ಈ ಥರ ಡ್ರೆಸ್ಸು ಇವಾಗ ಈ ಥರ ನೇರವಾಗಿ ಹಿಂಗೆ ಕಟ್ ಮಾಡಿರ್ತೀರಲ್ವ, ಬಾಡಿ ಪಾರ್ಟ್ನ ಗೌನ್ಗಾಗಲಿ ಇದು ಲೆಹೆಂಗಾಗಲಿ ಈ ಥರ ಗೌನ್ಗಳು ಹೊಲ್ದಾಗ ಜಾಸ್ತಿ. ಓಕೆನಾ. ಗೌನ್ ಸ್ಟಿಚ್ ಮಾಡಬೇಕಾದ್ರೆ ಗೌನು ಫ್ರಾಕು ಅಂಬ್ರೆಲಾ ಫ್ರಾಕ್ ಕಟ್ ಮಾಡ್ತೀರಾ, ಈ ಥರ ಸಪ್ರೇಟ್ ಪೀಸ್ ತೊಗೊಂಡಾಗ ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಈ ಥರ 1 ಇಲ್ಲ 1.5 ಇಂಚು ಈ ಥರ ತೆಗಿಬೇಕು. ಓಕೆನಾ. ಈ ಥರ ತೆಗಿಯೋದ್ರಿಂದ ನಿಮಗೆ ಡ್ರೆಸ್ಸು ಜೋತ್ ಬಿದ್ದಂಗೆ ಆಗಲ್ಲ, ನೀಟಾಗಿ ಫಿನಿಶಿಂಗ್ ಇರುತ್ತೆ. ಓಕೆನಾ. ನೀವು ಯಾವಾಗಲೇ ಆದರೂ ಅಷ್ಟೇ ಗೌನ್ ಆಗಲಿ ಇಲ್ಲ ಅಂಬ್ರೆಲಾ ಫ್ರಾಕ್ ಆಗಲಿ ಕಟಿಂಗ್ ಮಾಡಬೇಕಾದ್ರೆ ಇದನ್ನು ಮರಿಬೇಡಿ. ಓಕೆನಾ. ಈ ರೀತಿ 1.5 ಇಂಚು ಇಲ್ಲ 1 ಇಂಚು ಕಟ್ ಮಾಡೋದ್ರಿಂದ ನಿಮಗೆ ಇಲ್ಲಿ ರೌಂಡ್ ಶೇಪ್ ಬರುತ್ತೆ. ಓಕೆನಾ. ಸೊಂಟದ ಹತ್ರ ಈ ಥರ ರೌಂಡಾಗಿ ಫಿನಿಶಿಂಗ್ ಬರುತ್ತೆ. ನಾನು ವೇರ್ ಮಾಡಿದಾಗ ಬೇಕಂದರೆ ತೋರಿಸ್ತೀನಿ. ಡ್ರೆಸ್ ಸ್ಟಿಚ್ಚಿಂಗ್ ಆದಮೇಲೆ ಅದು ಯಾವ ಥರ ಬರುತ್ತೆ ಅನ್ನೋದನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆನಾ. ಹಾಗಾಗಿ ನೀವು ಯಾರಾದರೂ ಗೌನು ಇಲ್ಲ ಈ ಥರ ಫ್ರಾಕು ಅಂಬ್ರೆಲಾ ಫ್ರಾಕು ಕಟಿಂಗ್ ಮಾಡಬೇಕಾದ್ರೆ ಬಾಡಿ ಪಾರ್ಟ್ನ ನೋಡ್ಕೊಳ್ಳಿ. ಇದನ್ನು ಎಲ್ಲ ಕರೆಕ್ಟಾಗಿ ಕಟಿಂಗ್ ಮಾಡ್ಕೊಳ್ಳಿ. ಲಾಸ್ಟಲ್ಲಿ ಈ ಥರ ಕ್ರಾಸಾಗಿ ಕಂಕ್ಲ ಹತ್ರ ಇಲ್ಲಿ ಆರ್ಮೋಲ್ ರೌಂಡ್ ಇರುತ್ತಲ್ಲ, ಈ ಕಡೆಗೆ ಬರಬೇಕು. ಫ್ರಂಟಲ್ಲಿ ಕಟ್ ಮಾಡಿಬಿಟ್ಟಿರ ಅದು ಬೇರೆ ಡಿಸೈನ್ ಆಗಿಬಿಡುತ್ತೆ. ಓಕೆನಾ. ನೆನ್ಪಿಟ್ಕೊಳ್ಳಿ. ಕಂಕ್ಲ ಹತ್ರ ಈ ಕೆಳಗಡೆ ಈ ಥರ ಸೊಂಟದ ಹತ್ರ ಬರುತ್ತಲ್ಲ ಆ ಪಾರ್ಟಲ್ಲಿ ಈ ಥರ 1 ಇಂಚು ಇಲ್ಲ 1.5 ಇಂಚು ಕಟ್ ಮಾಡಿ ತೆಗಿಬೋದು. ಓಕೆನಾ. ಇಲ್ಲಿ ಈ ಥರ ಕಟ್ ಮಾಡೋದ್ರಿಂದ ನಿಮಗೆ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಓಕೆನಾ. ಒಂದು ಡ್ರೆಸ್ನ ಕಟ್ ಮಾಡಿದಾಗ ಈ ಥರ ಕಟ್ ಮಾಡಿ ನೀವು ನೋಡಿ, ಆವಾಗಲೇ ನಿಮಗೆ ಗೊತ್ತಾಗುತ್ತೆ ಅದ್ರ ಫಿನಿಶಿಂಗ್ ಹೇಗಿರುತ್ತೆ ಅಂತ. ಓಕೆನಾ. ಈ ಥರ ಕಟ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡಿ, ಕಟ್ ಮಾಡಿ. ಓಕೆನಾ. ಇವಾಗ ತುಂಬ ಜನ ಇದನ್ನು ಕಟಿಂಗ್ ಮಾಡೋದೇ ಇಲ್ಲ, ಹೀಗೆ ಇಟ್ಬಿಟ್ಟಿರ್ತಾರೆ. ಅವಾಗೇನಾಗುತ್ತೆ, ಅದು ಡ್ರೆಸ್ ಈ ಥರ ಜೋತ್ ಬಿದ್ದಂಗಿರುತ್ತೆ. ಓಕೆನಾ. ಹಂಗಾಗಿ ಒಂದ್ಸಲ ನೀವು ಬೇಕಾದ್ರೆ ಈ ಥರನೂ ಕಟಿಂಗ್ ಮಾಡಿ ನೋಡಿ, ಆ ಥರನೂ ನೋಡಿ, ಅವಾಗ ನಿಮಗೆ ಒಂದು ಐಡಿಯಾ ಸಿಗುತ್ತೆ. ಅದು ಯಾವ ಥರ ಬರುತ್ತೆ ಡ್ರೆಸ್ಸು, ಇದು ಯಾವ ಥರ ಡ್ರೆಸ್ ಫಿನಿಶಿಂಗ್ ಬರುತ್ತೆ ಅನ್ನೋದು ಒಂದು ಐಡಿಯಾ ಸಿಗುತ್ತೆ. ಓಕೆನಾ. ನಾನಂತೂ ಇವಾಗ ಇದೇ ಥರನ ಕಟ್ ಮಾಡುವಲ್ಲೇದು ನನ್ನ ಡ್ರೆಸ್ಗಳೆಲ್ಲ ನೀವು ನೋಡಿರ್ಬೋದು. ನಾನು ವೇರ್ ಮಾಡಿದಾಗ ತುಂಬಾ ಫಿನಿಶಿಂಗ್ ಆಗಿ ಚೆನ್ನಾಗಿರುತ್ತೆ. ನಾನು ಆ ಥರ ಡ್ರೆಸ್ ಇವತ್ತು ಹಾಕಿಲ್ಲ, ರೆಡಿಮೇಡ್ ಹಾಕಿದ್ದೀನಿ. ಇಲ್ಲಾಂದರೆ ಇವತ್ತೇ ತೋರಿಸ್ತಿದ್ದೆ. ಆ ಡ್ರೆಸ್ ಎಷ್ಟು ಫಿನಿಶಿಂಗಾಗಿ ಕಾಣಿಸುತ್ತೆ ಅಂದರೆ ಒಂಥರ ಜೋತ್ ಬಿದ್ದಿರಲ್ಲ, ರೌಂಡ್ ಶೇಪ್ ಇರುತ್ತೆ. ಓಕೆನಾ. ಅದಕ್ಕೋಸ್ಕರ ನೆಕ್ಸ್ಟ್ ಟೈಮು ನೀವೇನಾದರೂ ಈ ಥರ ಗೌನು ಅಥವಾ ಅಂಬ್ರೆಲಾ ಫ್ರಾಕ್ ಕಟಿಂಗ್ ಮಾಡಬೇಕಾದ್ರೆ ಮಿಸ್ ಮಾಡ್ದೇ ಇಲ್ಲಿ ಕಟ್ ಮಾಡಿ ತೆಗಿಬೇಕಾಗುತ್ತೆ. ಓಕೆನಾ. ಈ ರೀತಿ ಮಾಡ್ಕೊಳ್ಳಿ. ಓಕೆನಾ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.